ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದ ವಿಮಾನ ಪತನವಾಗಿದ್ದು ಆಕಸ್ಮಿಕ ಅಪಘಾತನ ಅಥವಾ ಅದೊಂದು ಪೂರ್ವ ನಿಯೋಜಿತ ಹತ್ಯೆನಾ? ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ ಇದೇ ಒಂದು ಡ್ರಮಾಟಿಕ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಹೌದು, ಈ ಒಂದು ಮಾತು ಆ ದಿನದ ಪರಿಸ್ಥಿತಿಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ. ಈ ಒಂದೇ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿ ಹಲವಾರು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿಬಿಟ್ಟು. ಸರಿ, ಹಾಗಾದ್ರೆ ಮೊದಲು ಇಡೀ ದೇಶದ ಗಮನ ಸೆಳೆದಿದ್ದ ಆ ಒಂದು ಶಾಕಿಂಗ್ ಸುದ್ದಿಯ ವಿವರಗಳನ್ನ ನೋಡೋಣ ಬನ್ನಿ. ಒಂದು ವಿಮಾನ ಅಪಘಾತ, 5 ಸಾವುಗಳು, ಅದರಲ್ಲೊಬ್ರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ. ನೋಡಿ, ಈ ದುರಂತದ ಗಂಭೀರ್ಯತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ 3 ಅಂಶಗಳು ಸಾಕು. ಸರಿ, ಹಾಗಾದ್ರೆ ಆ ವಿಮಾನಕ್ಕೆ ಅಸಲಿಗೆ ಏನಾಯ್ತು? ನಡೆದ ಘಟನೆಗಳನ್ನ ಒಂದೊಂದಾಗಿ ಜೋಡಿಸಿ ನೋಡಿದ್ರೆ ನಮಗೆ ಏನ್ ಗೊತ್ತಾಗುತ್ತೆ ನೋಡೋಣ. ಅದು ಜನವರಿ 28ರ ಬೆಳಿಗ್ಗೆ. ಅಜಿತ್ ಪವಾರ್ ಅವರು ಮುಂಬೈನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನ ಮುಗಿಸಿ ಪುಣೆಗೆ ಹೊರಟಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಪ್ಲೇನ್ ಸುಮಾರು 8:45ಕ್ಕೆ ಪುಣೆಯ ಬಾರಾಮತಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು. ಆದ್ರೆ ಲ್ಯಾಂಡ್ ಆಗೋಕೆ ಪ್ರಯತ್ನ ಮಾಡ್ತಿದ್ದಾಗಲೇ ಈ ದುರ್ಘಟನೆ ನಡೆದುಹೋಗಿದೆ. ಅಪಘಾತಕ್ಕೀಡಾದ ವಿಮಾನ ಯಾವುದು ಅಂತ ನೋಡಿದ್ರೆ ಅದು ಬಾಂಬಾರ್ಡಿಯರ್ ಲಿಯರ್ಜೆಟ್ 45, ಒಂದು ಖಾಸಗಿ ಜೆಟ್. ವಿಎಸ್ಆರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಇದರ ನಿರ್ವಹಣೆ ಮಾಡ್ತಿತ್ತು. ಪೈಲಟ್, ಸಹ ಪೈಲಟ್ ಸೇರಿ ಒಟ್ಟು 5 ಮಂದಿ ವಿಮಾನದಲ್ಲಿದ್ರು. ಇವರೆಲ್ಲರೂ ಪುಣೆನಲ್ಲಿ ನಡೆಯಬೇಕಿದ್ದ ಒಂದು ಸಾರ್ವಜನಿಕ ರ್ಯಾಲಿಗೆ ಹೋಗ್ತಿದ್ರು. ಕಣ್ಣಾರೆ ಕಂಡವರು ಮತ್ತು ಪ್ರಾಥಮಿಕ ವರದಿಗಳು ಹೇಳೋ ಪ್ರಕಾರ ಲ್ಯಾಂಡಿಂಗ್ ಸರಿಯಾಗಿ ಆಗದೇ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ವಿಮಾನ ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ತಕ್ಷಣವೇ ಬೆಂಕಿ ಹೊತ್ತಿಕೊಂಡಿದೆ. 5. ಈ ಸಂಖ್ಯೆ ಈ ದುರಂತ ಎಷ್ಟು ದೊಡ್ಡದು ಅಂತ ಹೇಳುತ್ತೆ. ವಿಮಾನದಲ್ಲಿದ್ದ 5 ಮಂದಿ ಪ್ರಾಣ ಕಳೆದುಕೊಂಡ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಅಜಿತ್ ಪವಾರ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ದಾರಿ ಮಧ್ಯದಲ್ಲೇ ಅವರು ಕೊನೆಯುಸಿರೆಳೆದ್ರು. ಘಟನೆ ನಡೆದಿದ್ದು ಹೇಗೆ ಅಂತ ಒಂದು ಮಟ್ಟಿಗೆ ಗೊತ್ತಾಯಿತು. ಆದ್ರೆ ಇದರಿಂದ ಉತ್ತರ ಸಿಗದ 10 ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಈಗ ಅಧಿಕೃತ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅನ್ನೋದನ್ನ ನೋಡಬೇಕಿದೆ. ಭಾರತದಲ್ಲಿ ಯಾವುದೇ ವಿಮಾನ ಅಪಘಾತ ಆದ್ರೂ ಅದರ ತನಿಖೆಯ ಸಂಪೂರ್ಣ ಜವಾಬ್ದಾರಿ ಇರೋದು ಡಿಜಿಸಿಎಗೆ, ಅಂದ್ರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯಕ್ಕೆ. ಇವರು ಕೊಡೋ ವರದಿಯೇ ಈ ಕೇಸ್ನಲ್ಲಿ ಸತ್ಯವನ್ನ ನಿರ್ಧಾರಿಸುವ ಅಂತಿಮ ಮತ್ತು ಅತ್ಯಂತ ಪ್ರಮುಖ ದಾಖಲೆ ಆಗಿರುತ್ತೆ. ಹಾಗಾದ್ರೆ ತನಿಖೆಯ ಮೊದಲ ಪ್ರಶ್ನೆನೇ ಇದು ಕೇವಲ ಒಂದು ಟೆಕ್ನಿಕಲ್ ಫೇಲ್ಯೂರಾ? ವಿಮಾನದಲ್ಲೇನಾದ್ರೂ ಸಮಸ್ಯೆ ಇತ್ತಾ? ಅಥವಾ ಇದು ಪೈಲಟ್ ಮಾಡದ ತಪ್ಪಾ? ಲ್ಯಾಂಡಿಂಗ್ನಂತಹ ಅತಿ ಕ್ಲಿಷ್ಟಕರ ಸಮಯದಲ್ಲಿ ಪೈಲಟ್ನಿಂದ ನಿಯಂತ್ರಣ ತಪ್ಪಿಹೋಯ್ತಾ? ಅಥವಾ ಇದೆರಡನ್ನೂ ಮೀರಿ ಇದರ ಹಿಂದೆ ಏನಾದ್ರೂ ಬೇರೆನೇ ಕಥೆ ಇದೆಯಾ? ನೋಡಿ, ಇದೇ ಅನುಮಾನ ಇದೆಯಲ್ಲ, ಇದು ಸಾರ್ವಜನಿಕವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಸಂಚಿನ ಥಿಯರಿಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಈ ಘಟನೆಯ ರಾಜಕೀಯ ಆಯಾಮವನ್ನ ನೋಡ್ಲೇಬೇಕು. ಯಾಕಂದ್ರೆ ಅಜಿತ್ ಪವಾರ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ಲಿಲ್ಲ. ಅವರು ಮಹಾರಾಷ್ಟ್ರ ರಾಜಕೀಯದ ಬಹುದೊಡ್ಡ ಶಕ್ತಿ. ಅಜಿತ್ ಪವಾರ್ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಅಂದ್ರೆ ಎನ್ಸಿಪಿಯ ಪ್ರಭಾವಿ ನಾಯಕ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಅಷ್ಟೇ ಅಲ್ಲ, ಪ್ರಬಲ ರಾಜಕೀಯ ಕುಟುಂಬದಿಂದ ಬಂದಿದ್ದ ಇವರು 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ದಾಖಲೆ ಹೊಂದಿದ್ರು. ಸದ್ಯ ಅವರ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ರಾಜಕೀಯದಲ್ಲಿ ಇದು ತುಂಬಾ ಸಹಜ. ಅಧಿಕಾರ ಮತ್ತು ಪ್ರಭಾವ ಹೆಚ್ಚಾದಂತೆ ಪ್ರಬಲ ವ್ಯಕ್ತಿಗಳಿಗೆ ಪ್ರಬಲ ಶತ್ರುಗಳು ಕೂಡ ಹುಟ್ಕೊಳ್ತಾರೆ. ಹಾಗಾದ್ರೆ ಈ ಅಪಘಾತದ ಹಿಂದೆ ರಾಜಕೀಯ ಪೈಪೋಟಿಯ ಕೈವಾಡ ಇರಬಹುದಾ? ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಿರೋದೇ ಈ ಒಂದು ಮುಖ್ಯ ಪ್ರಶ್ನೆ. ಹಾಗಾದ್ರೆ ಈ ದುರಂತವನ್ನ ವಿವರಿಸೋಕೆ ನಮ್ಮ ಮುಂದಿರೋ 2 ಪ್ರಮುಖ ವಾದಗಳೇನು? ಇದು ಕೇವಲ ಒಂದು ಆಕ್ಸಿಡೆಂಟಾ ಅಥವಾ ಒಂದು ವ್ಯವಸ್ಥಿತವಾದ ಪಿತೂರಿಯಾ? ನೋಡಿ, ಇಲ್ಲಿ 2 ಥಿಯರಿಗಳು ಮುಖಾಮುಖಿಯಾಗಿವೆ. ಮೊದಲನೇದು ಆಕ್ಸಿಡೆಂಟ್ ಥಿಯರಿ. ಇದರ ಪ್ರಕಾರ ಇದು ತಾಂತ್ರಿಕ ದೋಷ ಅಥವಾ ಪೈಲಟ್ ತಪ್ಪಿನಿಂದಾದ ಒಂದು ದುರಂತ ಅಷ್ಟೇ. ಹಾಗಾಗಿ ತನಿಖೆ, ಬ್ಲ್ಯಾಕ್ ಬಾಕ್ಸ್, ವಿಮಾನದ ಅವಶೇಷಗಳ ಮೇಲೆ ಫೋಕಸ್ ಆಗಿರುತ್ತೆ. ಇನ್ನೊಂದು ಕಡೆ ಪಿತೂರಿ ಸಿದ್ಧಾಂತ. ಇದರ ಪ್ರಕಾರ ಇದು ಒಬ್ಬ ರಾಜಕೀಯ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ನಡೆಸಿದ ವಿಧ್ವಂಸಕ ಕೃತ್ಯ. ಇಲ್ಲಿ ತನಿಖೆಯ ದಿಕ್ಕು ರಾಜಕೀಯ ಉದ್ದೇಶಗಳು, ಶತ್ರುಗಳು ಇವುಗಳ ಸುತ್ತ ಗಿರಿಕೆ ಹೊಡಿಬೇಕಾಗುತ್ತೆ. ಯಾವುದೇ ಸಂಚಿನ ಸುಳಿವು ಸಿಗಬಹುದಾ ಅಂದ ತನಿಖಾ ತಂಡ ಖಾಸಗಿ ಆಪರೇಟರ್ ಆದ ವಿಎಸ್ಆರ್ ವೆಂಚರ್ ಮತ್ತು ವಿಮಾನದ ಸಿಬ್ಬಂದಿಯನ್ನ ಕೂಲಂಕಷವಾಗಿ ಪರಿಶೀಲಿಸಲಿದೆ. ಅವರ ಹಿನ್ನೆಲೆ, ಅವರ ಸಂಪರ್ಕಗಳು ಎಲ್ಲವೂ ತನಿಖೆಯ ಭಾಗ ಆಗಲಿದೆ. ಆದ್ರೆ ಸದ್ಯಕ್ಕಿರೋ ವಾಸ್ತವ ಅಂದ್ರೆ ಸತ್ಯ ಇನ್ನೂ ಸಿಕ್ಕಿಲ್ಲ. ಈ ಪ್ರಕರಣ ಇನ್ನೂ ಬಗೆಹರಿದಿಲ್ಲ ಮತ್ತು ಎಲ್ಲಾ ರೀತಿಯ ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ
ಈ ಘಟನೆಯ ಹಿಂದಿನ ಸಂಪೂರ್ಣ ಸತ್ಯ ಎಂದಾದರೂ ಹೊರಗ್ಬರುತ್ತಾ? ಇಂತಹ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಅಸಲಿ ಸತ್ಯವನ್ನ ಕಂಡುಹಿಡಿಯೋದು ಅಷ್ಟು ಸುಲಭನಾ?